ತನ್ನ ಭಕ್ತಿಯನ್ನ ಕೂಲಿಯವರನ್ನ ಕರ್ಕೊಂಡು ಬಂದು ಮಾಡಿಸಿದ್ರೆ ಫಲ ಸಿಗುವುದಿಲ್ಲ ಅಂತ ಬಸವಣ್ಣವ್ರು ಹೇಳಿದಾರೆ, ನಾ ಹೇಳುವುದಿಲ್ಲ. ಪ್ರತಿ ಸಾರಿ ಬಸವಣ್ಣನ ಜೆಂಡಾ ಹಿಡ್ಕೊಂಡು ಬರ್ತಿದ್ರು ಅವ್ರು, ಈ ಸಾರಿ ಕಮ್ಯುನಿಸ್ಟರ್ ಜೆಂಡಾ ಹಿಡ್ಕೊಂಡು ಬಂದ್ರ ಗದಿಗ್ ನೋಡ. ಅವ್ರು ಸೇರ್ಯಾರ ಇದ್ರೊಳಗ. ಅವರೇ ನಾನು ಯಾರಿಗೆ ಬಸವ ತಾಲಿಬಾನಿಗಳು ಅಂತ ಕರಿತೀನಲ್ಲ, ಅವ್ರು ಇದ್ರೊಳಗ್ ಬಂದು ಸೇರ್ಯಾರ. ಆದ್ರ ಅದೇ ಬಸವಣ್ಣನ ಹೆಸರು ಹೇಳ್ಕೊಂಡು ಇವ್ರು ನಮ್ಮವ್ರಲ್ಲ, ಇವ್ರು ನಮ್ಮವ್ರಲ್ಲ, ವೀರಶೈವರು ನಮ್ಮವ್ರಲ್ಲ, ಇವ್ರು ನಮ್ಮವ್ರಲ್ಲ, ಅವ್ರು ಹಿಂದೂಗಳು ನಮ್ಮವ್ರಲ್ಲ, ವೇದ ಓದವ್ರು ನಮ್ಮವ್ರಲ್ಲ. ಇದು ಬಸವಾದಿ ಶರಣರ ಹಿಂದೂ ಬೃಹತ್ ಸಭೆ. ಹಿಂಗಂದ ಕೂಡ್ಲೆ ಬಹಳ ಮಂದಿ ಅಬ್ಜೆಕ್ಷನ್ ಮಾಡಿದ್ರು. ಏನ್ ಅಬ್ಜೆಕ್ಷನ್ ಅಂದ್ರ, ಹಿಂದೂ ಬೃಹತ್ ಸಭೆ ಅಂದ್ರ ನಮ್ದೇನು ತೊಂದರೆ ಇರ್ಲಿಲ್ಲ, ಆದ್ರೆ ಬಸವಾದಿ ಶರಣರ ಹಿಂದೂ ಬೃಹತ್ ಸಭೆ ಅಂತ ಯಾಕೆ ಕರಿತೀರಿ ಅಂತ ಕೆಲವು ಜನರಿಗೆ ಹೊಟ್ಟೆಯೊಳಗ ಕಾರ ಕಲಿಸಿದ. ಅಂದ್ರ ಬಸವಾದಿ ಶರಣರು ಅವ್ರ ಹೆಸರು ಹೇಳಾಕ ನಾವಷ್ಟ ಗುತ್ತಿಗೆ ಹಿಡ್ದೀವಿ, ನೀವ್ಯಾಕ ಅದನ್ನ ತಗೊಳಕ್ ಹಚ್ಚಿರಿ ಅಂತ ಅವ್ರದ ಅಭಿಪ್ರಾಯ ಇರ್ಬೋದು ಅಂತ ನನಗನ್ನಿಸ್ತೈತೆ. ನಮ್ ದೇಶದಾಗ ಏನ್ ದುರ್ದೈವೋ ಏನೋ, ಕೆಲವು ಮಂದಿ ಗುತ್ತಿಗೆ ಹಿಡ್ಯಾಕ ಶುರು ಮಾಡ್ಯಾರ, ಪೇಟೆಂಟ್ ಮಾಡ್ಕೊಳಕ್ ಶುರು ಮಾಡ್ಯಾರ. ಅದು ಎಷ್ಟರ ಮಟ್ಟಿಗೆ ಯೋಗ್ಯ ನನಗೂ ಗೊತ್ತಿಲ್ಲ, ತಮಗೂ ಗೊತ್ತೈತೋ ಇಲ್ಲೋ. ಮಹಾಪುರುಷರಂತ ಏನ್ ಅದಾರಲ್ಲ, ಅವ್ರಿಗೆ ಯಾವ ಸೀಮೆಗಳು ಇರೋದಿಲ್ಲ. ಮಹಾಪುರುಷರು ನಿಸ್ಸೀಮರು. ಅವರನ್ನ ಯಾವ ಚೌಕಟ್ಟಿನಲ್ಲಿಯೂ ಸಹಿತ ನಾವು ನಿಜವಾಗಿಯೂ ನೋಡಿದ್ರು ಕೂಡಿಸಬಾರದು. ಆ ಬಸವಾದಿ ಶರಣರು ನಮ್ಮ ಸಂಚಾಲಕರು ಮತ್ತು ಅಧ್ಯಕ್ಷರು ಹೇಳಿದ್ರು, ನಾವು 64 ಸಮಾಜಗಳ ಜನರು ಒತ್ತಟ್ಟಿಗೆ ಸೇರಿ ನಮ್ಮ ದೇಶದಲ್ಲಿ 14 ವಿದ್ಯೆಗಳು 64 ಕಲೆಗಳು ಅಂತದ. 64 ಕಲೆಗಳಂದ್ರೆ 64 ಬೇರೆ ಬೇರೆ ಕಾಯಕಗಳು. ಆ ಕಾಯಕಗಳಿಗೆ ಬೇಕಾಗುವಂತ ಜ್ಞಾನ ಅಂತೇನಿದೆ ಅದಕ್ಕೆ ಕಲೆ ಅಂತ ಕರೆಯೋದು. ಆ 64 ಸಮಾಜದ ಜನರೆಲ್ಲ ನಾವಿಲ್ಲಿ ಮುಂದೆ ಕುಂತೀವಿ ಮತ್ತು ಹಿಂದೂನು ಕುಂತೀವಿ. ಅದಕ್ಕೆ ಪೂಜ್ಯರ ಆಗ್ಲೇ ಹೋಗುವಾಗಂದ್ರು ಇದು ಅಪರೂಪದ ಸಭೆ ಅಂತ. ನಮ್ಮ ಅನ್ನದಾನೇಶ್ವರ ಶ್ರೀಗಳಂದ್ರು ಇದು ಅಪರೂಪದ ಸಭೆ ಅಂತ. ಎಲ್ಲಿ ಒಂದೊಂದು ಎರಡೆರಡು ಸಮಾಜದ ಜನರು ನಾವು ಕೂಡಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಅಂಥದ್ರೊಳಗ ಇಲ್ಲಿ 64 ಸಮಾಜಗಳ ಜನರು, ನಾ ಹೇಳಂದ್ರೆ ನಿಮ್ಗೆ ನಾ ಮೊನ್ನೊಂದು ಮಾತು ಹೇಳಿದೆ ಇಲ್ಲೇ, ಒಂದೇ ಮನೆಯವ್ರು ಕೂಡುದ್ರಾಗ ಒಬ್ಬ ಕಾಲು ಹಿಡಿದು ಜಗ್ಗಿರ್ತಾನ, ಒಬ್ಬ ಮುಂದಕ್ಕೆ ನುಗ್ಸಿರ್ತಾನ. 64 ಸಮಾಜದ ಜನ ಸೇರಿ ಕಾರ್ಯಕ್ರಮ ಮಾಡುದಂದ್ರೆ ಇದೇನು ಸುಮ್ನೆ ಕೇಳಾಕಷ್ಟ ಚಂದ ಆಕೈತಿ, ಮಾಡೋದಷ್ಟು ಸುಲಭವಲ್ಲ. ಅದನ್ನ ತಾವು ಗದಗಿನವರು ಮಾಡಿ ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಆದರ್ಶ ಮಾಡಿ ತೋರಿಸಿದ್ವಿ. ಇದನ್ನ ವಿರೋಧಿ ಮಾಡ್ಲಿಕ್ಕೆ ಕೆಲವು ಜನರು ಬಂದಿದ್ರು. ಅವಾಗ ಈ ಎಲ್ಲ ಸಮಾಜದ ಜನರು ಯಾವ ಸಮಾಜದವನ್ನ ನಾವು ಬೆಂಬಲಿಸಬೇಕು, ಎಲ್ಲರೂ ಕೂಡಿ ಮಾಡ್ಬೇಕು ಅಂತ ಮಾಡುವ ಹೊತ್ನಾಗ ಬಸವಣ್ಣವ್ರು ಏನ್ ಮಾಡಿದ್ರು, ಈ ಎಲ್ಲರನ್ನೂ ಸಹಿತ ಒತ್ತಟ್ಟಿ ಕೂಡಿಸಿದ್ರು. ಬಸವಣ್ಣವರು ಕೂಡಿಸಿ ಇವರೆಲ್ಲ ನಮ್ಮವರು ಅಂತ ಅಂದಿದ್ರು. ಆದ್ರೆ ಅದೇ ಬಸವಣ್ಣನ ಹೆಸರು ಹೇಳಿಕೊಂಡು ಇವ್ರು ನಮ್ಮವ್ರಲ್ಲ, ಇವ್ರು ನಮ್ಮವ್ರಲ್ಲ, ವೀರಶೈವರು ನಮ್ಮವ್ರಲ್ಲ, ಇವ್ರು ನಮ್ಮವ್ರಲ್ಲ, ಅವ್ರ ಹಿಂದೂಗಳು ನಮ್ಮವ್ರಲ್ಲ, ವೇದ ಓದವ್ರು ನಮ್ಮವ್ರಲ್ಲ, ಗುಡ್ಯಾಗ ಹೋಗೋರು ನಮ್ಮವ್ರಲ್ಲ, ಮನ್ಯಾಗ ಜಗಲಿ ಮ್ಯಾಗ ಪೂಜಾ ಮಾಡೋರು ನಮ್ಮವ್ರಲ್ಲ, ಆಮೇಲೆ ಈ ಕಂದಾಚಾರಗಳನ್ನ ಆಚರಿಸುವವ್ರು ನಮ್ಮವ್ರಲ್ಲ, ಅವ್ರು ನಮ್ಮವ್ರಲ್ಲ, ಅವ್ರು ನಮ್ಮವ್ರ. ಇನ್ನು ಎಷ್ಟರ ಜಾತಿ ಮತ್ತು ಧರ್ಮಗಳನ್ನು ಒಡಿಬೇಕು ಅಂತ ಇವ್ರ ಇಚ್ಛೆ ಐತಿ. ಈ ಅತೃಪ್ತ ಆತ್ಮಗಳು ಎಷ್ಟು ಒಡೆದ್ರ ತೃಪ್ತ ಆಗ್ತಾವ ನನಗೆ ಅದೇ ಗೊತ್ತಾವ. ಈ ದೇಶ ಕಟ್ಟಕ್ ಪ್ರಯತ್ನ ಮಾಡ್ಬೇಕು, ಕೂಡ್ಸಕ್ ಪ್ರಯತ್ನ ಮಾಡ್ಬೇಕ ಹೊರತು ಒಡೆಯೋದಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ಆದ್ರ ಇದನ್ನ ಒಡಿಲಿಕ್ಕೆ ಕೆಲವು ಜನ ಪ್ರಯತ್ನ ಮಾಡಿದ್ರು.
ಅವ್ರು ನಿನ್ನೊಂದು ಕಾರ್ಯಕ್ರಮನೂ ಮಾಡಿದ್ರಂತಿಲ್ಲಿ ಕೂಲಿ ಮಂದಿ ಕರ್ಕೊಂಡ್ ಬಂದ್ ಕಾರ್ಯಕ್ರಮ ಮಾಡಿದ್ರು. ಬಸವಣ್ಣ ಅವ್ರು ಹೇಳಿದ್ರು, ತಾನೊಂಬ ಊಟವ ತನ್ನ ಸತಿ ಕೂಟವ ಮತ್ತು ತನ್ನ ಪೂಜೆಯನ್ನ ತನ್ನ ಭಕ್ತಿಯನ್ನ ಕೂಲಿಯವ್ರನ್ನ ಕರ್ಕೊಂಡು ಬಂದ್ ಮಾಡಿಸಿದ್ರೆ ಫಲ ಸಿಗುವುದಿಲ್ಲ ಅಂತ ಬಸವಣ್ಣವ್ರು ಹೇಳಿದಾರೆ. ನಾ ಹೇಳುವುದಿಲ್ಲ. ನೀವು ಮನ್ರೇಗಾದಂತ ಕೂರ್ಮಿ ಕಾರ್ಮಿಕರನ್ನ ಕರ್ಕೊಂಡು ಬಂದು ಇದ್ ಮಾಡಕ್ ಆದ್ರೆ ಆಗು ಮಾತು ಅಲ್ಲ. ನೀವು ಗದಗ್ನವ್ರು ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ರಿ ಅಂದ್ರೆ, ಇತಿಹಾಸದೊಳಗ ಇಲ್ಲಿವರೆಗೆ ಯಾರಿಗೂ ಶಕ್ಯ ಆಗಿದ್ದಲ್ಲ ಅಂತಹದ್ದೊಂದು ಮಾಡ್ಯಾರಿ. ಆದ್ರೆ ನಿಮ್ಗ ಗೊತ್ತಿಲ್ಲ ಏನು ಅಂದ್ರ, ಯಾವ ಕಮ್ಯುನಿಸ್ಟರು ಈ ನಮ್ಮ ಬಸವಣ್ಣನ ತತ್ವದೊಳಗೆ ಸೇರಿ ಈ ದೇಶ ಸಮಾಜ ಒಡ್ಯಾಕ್ ಹೊಂಟಿದ್ರಲ್ಲ, ಅವ್ರು ನೇರವಾಗಿ ತಮ್ಮದೇ ಧ್ವಜವನ್ನು ತಗೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದದ್ದು ಇತಿಹಾಸದಲ್ಲಿ ಮೊದಲನೇ ಸಾರಿ ಅಂತ. ಪ್ರತಿ ಸಾರಿ ಬಸವಣ್ಣನ ಜೆಂಡಾ ಹಿಡ್ಕೊಂಡು ಬರ್ತಿದ್ರು, ಅವ್ರು ಈ ಸಾರಿ ಕಮ್ಯುನಿಸ್ಟರ್ ಜೆಂಡಾ ಹಿಡ್ಕೊಂಡು ಬಂದ್ರ ಗದಿಗ್ ನೋಡ. ಇದು ಇತಿಹಾಸದಲ್ಲೇ ಮೊದಲನೇ ಸಾರಿ ಅವ್ರು ಎಕ್ಸ್ಪೋಸ್ ಆದ್ರಿ ಕೊನೆಗೆ. ಈ ಕಮ್ಯುನಿಸ್ಟರ್ ಅಂದ್ರೆ ಯಾರು ನಿಮ್ಗೆ ಗೊತ್ತೈತ ಅನ್ಸೋದು? ಕಮ್ಯುನಿಸ್ಟರ್ ಅಂತಂದ್ರ ಇವ್ರ ಮಾರ್ಕ್ಸನ್ ಮರಿಗಳು, ಕಾರ್ಲ್ ಮಾರ್ಕ್ಸನ್ ಮರಿಗಳು. ಇಲ್ಲಿಯವರೆಗೆ 10 ಕೋಟಿ ಜನರ ಕಗ್ಗೊಲೆಯನ್ನ ಮಾಡಿದಂತ ಧೀಮಂತ್ರಿ, 10 ಕೋಟಿ ಜನರ ಕಗ್ಗೊಲೆಯನ್ನ ಮಾಡಿದಂಥವ್ರು. ಇವ್ರು ತಮ್ಮದೇ ಆದಂತ ಬೈಗುಳಗಳ ಒಂದು ಸ್ಪೆಷಲ್ ಡಿಕ್ಷನರಿ ತಯಾರು ಮಾಡಿದಂಥವ್ರು. ಸಾಮ್ಯವಾದದ 100 ಅಪರಾಧಗಳು ಅಂತ ತಿಳ್ಕೊಂಡು ಒಂದು ಪುಸ್ತಕ ಐತಿ, ನಿಮ್ಗೆ ಹಿಂದಿ ಒಳಗೆ ಐತೆ. ಅದು ಕನ್ನಡದೊಳಗೆ ಯಾರು ಬರ್ದಾರೋ ಇಲ್ಲೋ ಗೊತ್ತಿಲ್ಲ. ಅದು JNU ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಂತ ಶಂಕರ್ ಶರಣ್ ಅನ್ನುವಂಥವ್ರು ಬರ್ದಾರ. ಪ್ರತಿಯೊಬ್ಬ ಭಾರತೀಯರು ಓದ್ಬೇಕು. ಅವರು ಮೊದಲು ಕಮ್ಯುನಿಸ್ಟರ. ಹಿಂದಾಗಡೆ ಒಳಗೆ ಹೋಗ ನಂತರ ಈ ದೇಶವನ್ನ, ಈ ಸಂಸ್ಕೃತಿಯನ್ನ ವಿಚ್ಛಿದ್ರ ಮಾಡುವ ಸಲುವಾಗಿ ಎಷ್ಟು ಕೆಟ್ಟ ಕೆಟ್ಟ ಯೋಜನೆಗಳನ್ನ ಈ ಕಮ್ಯುನಿಸ್ಟರು ಹೊಂದ್ಯಾರ ಅನ್ನೋದನ್ನ ಕುರಿತೇ ಅವರೊಂದು ಪುಸ್ತಕ ಬರೆದು, ಯಾವ್ಯಾವ ದೇಶದಲ್ಲಿ ಎಷ್ಟು ಜನರ ಕಗ್ಗೊಲೆಯನ್ನ ಮಾಡಿದ್ರು, ಎಷ್ಟು ಧರ್ಮಗಳನ್ನ ಹಾಳು ಮಾಡಿದ್ರು, ಎಷ್ಟು ಸಂಸ್ಕೃತಿಗಳನ್ನ ಹಾಳು ಮಾಡಿದ್ರು, ಎಷ್ಟು ಶ್ರೀಮಂತರನ್ನ ಹಾಳು ಮಾಡಿದ್ರು, ಅಂದ್ರೆ ಕಾರ್ಖಾನೆಗಳನ್ನ ಹಾಳು ಮಾಡಿದ್ರು, ಶ್ರೀಮಂತರನ್ನ ಹಾಳು ಮಾಡಿದ್ರು, ದೇಶಗಳನ್ನೇ ಭಿಕಾರಿಯನ್ನಾಗಿ ಮಾಡಿದ್ರು ಅನ್ನೋದನ್ನ ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ. ಅವರು ನಮ್ಮ ಬಸವಣ್ಣವರ ಧ್ವಜದ ಕೆಳಗ್ ಬರ್ಲಾಕತ್ತ. ಅವ್ರು ಸೇರ್ಯಾರ ಇದ್ರೊಳಗೆ. ಅವರೇ ನಾನು ಯಾರಿಗೆ ಬಸವ ತಾಲಿಬಾನಿಗಳು ಅಂತ ಕರಿತೀನಲ್ಲ, ಅವರು ಇದ್ರೊಳಗೆ ಬಂದು ಸೇರ್ಯಾರ. ಸೇರಿ ವಿಶ್ವವ್ಯಾಪಿ ಆಗಬೇಕಾದಂತ ನಮ್ಮ ಬಸವಣ್ಣನನ್ನ ಒಂದು ಜಾತಿಗೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ, ಒಂದು ಪ್ರದೇಶಕ್ಕೆ ಕಟ್ಟಿ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಬಸವಣ್ಣ ಕಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ಸುಳ್ಳರನ್ನ ಕರ್ಕೊಂಡು ಬಂದು ತಿದ್ದಿದ, ವೇಶ್ಯರನ್ನ ಕರ್ಕೊಂಡು ಬಂದು ತಿದ್ದಿದ, ಎಂಥವ್ರನ್ನೂ ಕರ್ಕೊಂಡು ಬಂದು ತಿದ್ದಿ ಬುದ್ಧಿ ಎಲ್ಲ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿರುವಂತ ಲೋಪದೋಷಗಳನ್ನೆಲ್ಲ ತೆಗೆದು ಶುದ್ಧ ಬುದ್ಧವಾದಂತ ಒಂದು ಹಿಂದೂ ಧರ್ಮವನ್ನ ಈ ದೇಶಕ್ಕೆ ಕೊಟ್ಟಂತ ಮಹಾಪುರುಷ ಬಸವಣ್ಣ. ಆದ್ರೆ ಆ ಬಸವಣ್ಣನ ಹೆಸರು ಹೇಳ್ಕೊಂಡು ಮತ್ತೊಂದ್ಸಾರಿ ಈ ದೇಶದ ಸಂಸ್ಕೃತಿಯನ್ನ ಹಾಳು ಮಾಡ್ಲಿಕ್ಕೆ ಹೊರಟಂತವ್ರು ಏನದಾರಲ್ಲ, ಅವರಿಂದ ನಾವು ಜಾಗೃತರಾಗಿರ್ಬೇಕು ಅಂತ ಹೇಳುವ ಸಲುವಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳೋಣ. ಯಾಕೆ ಅಂದ್ರೆ, ಒಂದ್ ಕಡೆ